ಸಮೀಕ್ಷೆ ಒಂದು ವೇಳೆ ನಡೆದರೆ ನಾನು ಲಿಂಗಾಯತ ಧರ್ಮ ಅಂತಾನೆ ಪ್ರತ್ಯೇಕವಾಗಿ ಬರೆಸ್ತೀನಿ. ಇದನ್ನು ಹೇಳಿದ್ಯಾರು? ಮತ್ತೆ ಪ್ರತ್ಯೇಕ ಧರ್ಮದ ಕಹಳೆ ಊದಿದ ಸಚಿವ ಎಂಬಿ ಪಾಟೀಲ್. ನಾನು ಎಂದಿಗೂ ಬಸವ ಧರ್ಮದ ಪರ ಇರೋನು, ಅದರಲ್ಲೇ ಇರ್ತೀನಿ. ಧರ್ಮದ ಕಾಲಂನಲ್ಲಿ ಲಿಂಗಾಯತ ಧರ್ಮ ಅಂತಾನೆ ಬರೆಸ್ತೀನಿ. ಲಿಂಗಾಯತ ಎಂಬುದು ಧರ್ಮ, ವೀರಶೈವ ಅದರ ಒಂದು ಭಾಗ. ಲಿಂಗಾಯತ ಧರ್ಮ ಕುರಿತು ಸಚಿವ ಎಂಬಿ ಪಾಟೀಲ್ ಖಡಕ್ ನುಡಿ. ಇತ್ತೀಚೆಗೆ ಹಿಂದೂ ಧರ್ಮ ಎಂದು ಬರೆಸೋದಕ್ಕೆ ಮಹಾಸಭಾ ತೀರ್ಮಾನ ಮಾಡಿತು. ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಪ್ರಭಾವಿ ಸಚಿವ ಅಂತ ಕರೆಸಿಕೊಳ್ಳುವ ಎಂಬಿ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕ. ಸರ್ಕಾರ ನಡೆಸುತ್ತಿರುವಂತಹ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯ ಹೆಸರಿನಲ್ಲಿ ಆಗ್ತಾ ಇರುವಂತಹ ಸರ್ವೆ, ಆ ಸರ್ವೆಯಲ್ಲಿ ನಾನು ಬರೆಸೋದೇನು ಅಂತ ಕೇಳಿದ್ರೆ, ಕ್ರೈಸ್ತ ಧರ್ಮ ಪ್ರತ್ಯೇಕ ಧರ್ಮ, ಇಸ್ಲಾಂ ಧರ್ಮ ಪ್ರತ್ಯೇಕ ಧರ್ಮ, ಹಿಂದೂ ಧರ್ಮ ಪ್ರತ್ಯೇಕ ಧರ್ಮ, ಜೈನ ಧರ್ಮ ಪ್ರತ್ಯೇಕ ಧರ್ಮ, ಪಾರ್ಸಿ, ಹೀಗೆ ಪ್ರತ್ಯೇಕ ಧರ್ಮಗಳೇನು ಬರ್ತಾವೋ ಅದರಂತೆಯೇ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಅಂತ ಬರೆಸ್ತೀನಿ. ವಿವಾದಾತ್ಮಕ ಹೇಳಿಕೆ. ಬಸವ ತತ್ವದ ಆಧಾರದಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಹೇಳಿ ಇವತ್ತು ನಿನ್ನೆಯಿಂದಲ್ಲ 4 ದಶಕಗಳಿಂದ ಹೋರಾಟಗಳು ನಡೀತಾ ಇದೆ. ಭಾರತದಲ್ಲಿ 5ಕ್ಕೂ ಹೆಚ್ಚು ಕೋಟಿ ಲಿಂಗಾಯತ ಧರ್ಮದವರು ಬದುಕ್ತಾ ಇದ್ದೀವಿ. ನಾವು ಪ್ರತ್ಯೇಕ ಧರ್ಮವನ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಎನ್ನುವಂಥ ಅಭಿಪ್ರಾಯ ಒಂದಷ್ಟು ಜನರ ಅಭಿಪ್ರಾಯ. ಸೊ ಆ ಅಭಿಪ್ರಾಯ ರಾಜಕೀಯ ತಿರುವನ್ನು ಪಡೆದುಕೊಳ್ತು. ಯಡಿಯೂರಪ್ಪರ ಅಧಿಕಾರದ ಕಾಲಾವಧಿಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋದು ಒಂದು ಸರ್ಕಾರದ ಪೂರ್ಣಾವಧಿ ಆಡಳಿತ ಮುಗಿಯೋವರೆಗೂ ಕೂಡ ಅದೊಂದು ರಾಜಕೀಯ ವಿಷಯವಾಗಿ ಬದಲಾಗಿತ್ತು. ಲಿಂಗಾಯತ ಪ್ರತ್ಯೇಕ ಧರ್ಮ, ಬಸವ ತತ್ವದ ಆಧಾರದಲ್ಲಿ ಪ್ರತ್ಯೇಕ ಧರ್ಮ ಆಗಲೇಬೇಕು ಒಂದಷ್ಟು ಜನರ ಅಭಿಪ್ರಾಯ. ಸರ್ಕಾರಿ ಅನುಕೂಲಕ್ಕಾಗಾದರೂ ಕೂಡ ನಮಗೆ ಪ್ರತ್ಯೇಕ ಧರ್ಮ ಬೇಕು, ನಮ್ಮ ಸವಲತ್ತಿಗೆ ಹಿಂದೂ ಧರ್ಮದ ಭಾಗವಾಗಿ ಇದ್ದರೆ ನಮಗೆ ಆ ತರಹದ ಮೀಸಲಾತಿ ಆಗಲಿ, ಆ ತರಹದ ಸರ್ಕಾರಿ ಸವಲತ್ತಾಗಲಿ, ಆ ತರಹದ ಪ್ರಾತಿನಿಧ್ಯ ಆಗಲಿ, ಆ ತರಹದ ಮಹತ್ವ ಆಗಲಿ ನಮಗೆ ಸಿಗೋದಿಲ್ಲ. ಹಾಗಾಗಿ ನಮ್ಮನ್ನು ಪ್ರತ್ಯೇಕ ಧರ್ಮ ಮಾಡಿ. ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಇದೆಯಾ ಅಂತ ಕೇಳಿದ್ರೆ ಇದೆ. ವಸ್ತ್ರಧಾರಣೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಬರುವಂತಹ ಒಂದು ಸಮುದಾಯ. ಹಾಗಾಗಿ ನಾವು ನಮ್ಮ ಎಲ್ಲ ಆಚಾರ ವಿಚಾರ ವಿಶ್ವಾಸ ಸಂಪ್ರದಾಯವನ್ನ ಹಿಂದೂ ಧರ್ಮದಂತೆ ಪಾಲಿಸ್ತೀವಿ, ಆದರೆ ಪ್ರತ್ಯೇಕ ಧರ್ಮ ಬೇಕು. ಯಾಕೆ ಅಂತ ಕೇಳಿದ್ರೆ ಸವಲತ್ತಿನ ದಾರಿಗೆ. ಸೊ ಈ ತರಹದ್ದು ನಾನಾ ತರಹದ ಅಭಿಪ್ರಾಯಗಳಿದೆ. ಸೊ ಇದಕ್ಕೆ ಪುಷ್ಟಿ ಕೊಡುವಂತೆ ಈಗ ಎಂಬಿ ಪಾಟೀಲ್ ರವರು ಅದೇ ತರಹದ ಹೇಳಿಕೆ. ನಾನು ಕೂಡ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ, ಜಾತಿ ಈ ತರಹದ್ದು, ಉಪಜಾತಿ ಈ ತರಹದ್ದು, ಮಾತೃಭಾಷೆ ಇದು. ಸೊ ಇದು ಜಾತಿ ಕಿಚ್ಚಿಗೆ ಒಂದಷ್ಟು ಬೆಂಕಿ ಹಾಕಿದಂಗಾಗಿದೆ. ಈ ತರಹದ ಒಂದು ಪ್ರಭಾವಿ ಸಚಿವರ ಬಾಯಲ್ಲಿ ಪ್ರತ್ಯೇಕ ಧರ್ಮದ ಕೂಗು ಅಂತ ಹೇಳಿದ್ರೆ, ಒಂದು ಕಡೆ ಮಹಾಸಭಾ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅಂತ ಹೇಳಿ ಹಿಂದೂ ಕಾಲಂನಲ್ಲೇ ಲಿಂಗಾಯತ ಅಂತ ಬರ್ಸೋಣ ಅಂತ ಹೇಳಿ ತೀರ್ಮಾನ ಮಾಡಿತ್ತು ಇತ್ತೀಚೆಗೆ. ಆದರೆ ಅದಕ್ಕೂ ಕೂಡ ಸಾಕಷ್ಟು ವಿರೋಧತೆಗಳೆಲ್ಲವೂ ಕೂಡ ಬಂದಿತ್ತು. ಆದರೆ ಎಂಬಿ ಪಾಟೀಲ್ ಮತ್ತೆ ಆ ಒಂದು ಹೊಸ ವಿವಾದವನ್ನ ಜೀವಂತವಾಗಿರಿಸೋ ಪ್ರಯತ್ನದಲ್ಲಿದ್ದಾರಾ ಗೊತ್ತಿಲ್ಲ. ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.